ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಸರ್ಕಾರವೇ ಆಗಿರ್ತಕ್ಕಂಥ ಇನ್ ಕೇಸ್ ಏನಾದ್ರು ಆಗಿರ್ತಕ್ಕಂಥ ತಪ್ಪಿಗೆ ನಾವೇ ಜವಾಬ್ದಾರಿನ ಹೊರ್ತೇವೆ. ಸರ್ಕಾರ ನಾವು ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಿಯಾಗಿ ಯಾರು ಈಗ ನೀಟ್ ಎಕ್ಸಾಮ್ ಫೇಲಿಯರ್ ಆಯ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ರಿ ಅಂತಂದ್ವಿ, ಹೌದಾ? ಅಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರ ಜವಾಬ್ದಾರಿಯನ್ನು ಹೊರ್ತಾರೆ, ಅದರ ಭಾಗವಾಗಿ ನಾವು ಜವಾಬ್ದಾರಿ ಹೊರ್ತೇವೆ. ಚರ್ಚೆ ಆಮೇಲೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರನೇ, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರನೇ. ತಲೆ ಕಟ್ಟೋದಲ್ಲ, ಜವಾಬ್ದಾರಿ. ಒಂದ್ ನಿಮಿಷ, ಡಿ.ಕೆ. ಶಿವಕುಮಾರ್ ಸಮರ್ಥರಾಗಿದ್ದಾರೆ, ಆ ಜವಾಬ್ದಾರಿ ಹೊರ್ತೇವೆ, ನಾವು ಜವಾಬ್ದಾರಿ ತೆಗೆದುಕೊಳ್ತೇವೆ. ಒಂದ್ ನಿಮಿಷ, ಚರ್ಚೆ ಆಗ್ಬೇಕಾದಲ್ಲ. ಬಿಜೆಪಿ ಅವ್ರಿಗೆ ಏನು ಬುದ್ಧನಿಗೆ ಬೋಧಗಯದಲ್ಲಿ ಜ್ಞಾನೋದಯ ಆಯ್ತಂತೆ. ಬಿಜೆಪಿ ಅವ್ರಿಗೆಲ್ಲ ಜ್ಞಾನೋದಯ ಆಗಿದ್ದು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನನ್ನ ಸಮಯವನ್ನ ದಯವಿಟ್ಟು ಹಾಳು ಮಾಡಬೇಡಿ. ಒಂದ್ ನಿಮಿಷ, ನಾನು ಏನ್ ಹೇಳಕ್ಕಲ್ಲ, ನನ್ನ ಸಮಯವನ್ನ ಪ್ಲೀಸ್ 32 ನಿಮಿಷ 4 ಜನ ಮಾತಾಡಿದ್ರಿ, ನನಗೆ ಸಮಯ ಒಂದು 3 ನಿಮಿಷ ಕೊಡಿ ಪ್ಲೀಸ್. ಬುದ್ಧನಿಗೆ ಹೇಗೆ ಬೋಧಗಯದಲ್ಲಿ ಜ್ಞಾನೋದಯ ಆಯ್ತು, ಕರ್ನಾಟಕ ಬಿಜೆಪಿ, ಕೇಂದ್ರ ಬಿಜೆಪಿಗೆ, ಕರ್ನಾಟಕ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಗ್ಯಾರಂಟಿ ನಂತರ ಬಿಜೆಪಿ ಅವರಿಗೆ ಜ್ಞಾನೋದಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಗ್ಯಾರಂಟಿ ಕೊಟ್ರೆ ಈ ದೇಶ ಹಾಳಾಗೋಗುತ್ತೆ, ಈ ದೇಶದ ಆರ್ಥಿಕತೆ ಪರಿಸ್ಥಿತಿ ಹಾಳಾಗೋಗುತ್ತೆ, ಬಾಂಗ್ಲಾದೇಶ ಪಾಕಿಸ್ತಾನ ಆಗುತ್ತೆ ಅಂತ ಹೇಳ್ತಿದ್ದಂತ ಬಾಂಗ್ಲಾದೇಶ ಆಗುತ್ತೆ, ಬಿಜೆಪಿ ಆಗುತ್ತೆ ಅಂತ ಹೇಳ್ತಿದ್ದ ಬಿಜೆಪಿ ಅವರು ಇವತ್ತು ಅದನ್ನೇ ಕಾಪಿ ಮಾಡಿದ್ದಾರೆ. ಅಂದ್ರೆ ಗ್ಯಾರಂಟಿಯನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಬಡವರಿಗೆ. ಇವರು ಮಾಡಿರ್ತಕ್ಕಂಥ ಬಿಜೆಪಿ ಮಾಡಿರ್ತಕ್ಕಂಥ ಬೆಲೆ ಏರಿಕೆಯ ನಷ್ಟದಿಂದ ಕಂಗೊಟ್ಟಿದ್ದಂತ ಕರ್ನಾಟಕದ ಮಹಿಳೆಯರಿಗೆ ಗ್ಯಾರಂಟಿಯ ಭಾಗ್ಯವನ್ನು ಕೊಟ್ಟಿದ್ದೇವೆ, ಅವರ ಜೀವನವನ್ನು ಇವ್ರೇನೋ ಕೇಳಿದ್ರೆ ಸರ್, ನಿಮ್ಗೆ ಬಾಳ್ ರೆಸ್ಪಾನ್ಸಿಬಿಲಿಟಿ ಇದೆ ಸರ್. ನೀವು ಆಳುವ ಸರ್ಕಾರದ ಭಾಗವಾದ ವಕ್ತಾರರು, ಜನರಿಗೆ ಸರಿಯಾದ ಮಾಹಿತಿ ಕೊಡಬೇಕಾಗಿರೋದು ಒಬ್ಬ ವಕ್ತಾರ. ಯಾಕೆ ಅಂತ ಹೇಳ್ತೀನಿ ಸರ್. ಯಾರು ಸರ್ ಅಕೌಂಟಬಿಲಿಟಿ? ಯಾಕೆ ಸರ್ ಇಷ್ಟೊಂದು ಅನಧಿಕೃತ ಆ ಖಾತೆಗಳು ಬಂದುವು? 3 ವರ್ಷ ಏನ್ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ನೀವು ಕೂಡ ಉತ್ತರ. ಬಿಜೆಪಿ ಅವ್ರಿಗೆ ಇವತ್ತು ಜ್ಞಾನೋದಯ ಆಗಿದೆ ಅಂದ್ರೆ ಜನ ನಗತಾರೆ. ನಿಮ್ ಮಾತು ಕೇಳಿ ಜನ ನಿಮ್ ಮಾತು ಕೇಳಿ ನಗತಾರೆ. ನಿಮಗೆ ಜ್ಞಾನೋದಯ ಆಗಿತ್ತು ರೀ, ಅವ್ರಿಗೆಲ್ಲ ನಿಮಗೆ ಜ್ಞಾನೋದಯ ಆಗಿತ್ತು. ತಪ್ಪಾಗಿದೆ ಅಂತ 3 ವರ್ಷ ಆದ್ಮೇಲೆ ಜ್ಞಾನೋದಯ ಆಗಿರೋದು ನಿಮಗೆ. ಬಿಜೆಪಿ ಅವ್ರಿಗೆ ಹೆಂಗ್ ಲಿಂಕ್ ಮಾಡ್ತೀರಿ? ಕೊಡೋದಕ್ಕೆ ಬಿಡಲ್ಲ ಅಂದ್ರೆ ಏನಂತ ಅರ್ಥ? 1,89,000ದಲ್ಲಿ 1,12,000 ಮಹಿಳೆಯರು ಗೃಹಲಕ್ಷ್ಮಿ ಬೆನಿಫಿಷಿಯರು ತೀರೋಗಿದ್ದಾರೆ ಕಳೆದ 3 ವರ್ಷದಲ್ಲಿ. ಆ 3 ಲಕ್ಷ ಇನ್ನ ರಿಮೈನಿಂಗ್ ಏನಿದೆ ಅದು ಕೇಂದ್ರ ಸರ್ಕಾರದ ಏನು ನಮ್ಮ ರೀಸೆಂಟ್ ಆಗಿ ಕೊಟ್ಟಂತ ಡಾಕ್ಯುಮೆಂಟ್ ಪ್ರಕಾರ ಅವರು ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿರೋ, ಅದು ರಾಜ್ಯ ಸರ್ಕಾರ ಮೇಂಟೈನ್ ಮಾಡೋದಿಲ್ಲ. ರಾಜ್ಯ ಸರ್ಕಾರ ಟ್ಯಾಕ್ಸ್ ಪೇಯರ್ಸ್, ರಾಜ್ಯ ಸರ್ಕಾರ ಯಾರು ಟ್ಯಾಕ್ಸ್ ಪೇಯರ್ಸ್ ಅಂತ ಮೇಂಟೈನ್ ಮಾಡೋದಿಲ್ಲ. ಕೇಂದ್ರ ಸರ್ಕಾರ ಯಾವುದನ್ನ ಮೇಂಟೈನ್ ಮಾಡಿದೆ ಅದರ ಪ್ರಕಾರ ಏನು 2 ಲಕ್ಷ ಆಡ್ ಏನಿದೆ, 2,60,000 70,000 ಏನಿದೆ, 2,70,000 ಕೇಂದ್ರ ಸರ್ಕಾರ ಕೊನೆಯಲ್ಲಿ 3 ವರ್ಷ ರೀಸೆಂಟ್ 3 ಮಂತ್ಸ್ ಹಿಂದೆ ಕೊಟ್ಟಿದೆ. 3 ವರ್ಷದ ಹಿಂದೆ 3 ತಿಂಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧಾರ ಮಾಡಿ ನಾವು ಆಲ್ರೆಡಿ ಇದನ್ನ ನಾವು ಇಮಿಡಿಯೇಟ್ ಆಕ್ಷನ್ ತೆಗೆದುಕೊಂಡಿದ್ದೇವೆ. ಓಕೆ, ಅದಾದ ನಂತರ ನಾವು ಪರಿಷ್ಕರಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ 1,12,000 ಮಹಿಳೆಯರು ತೀರೋಗಿದ್ದಾರೆ, ಓವರ್ ಎ ಪೀರಿಯಡ್ ಆಫ್ 3 years ತೀರೋಗಿದ್ದಾರೆ. ಅದರಲ್ಲಿ ಎಸ್ ತಪ್ಪಾಗಿ
ಅದರಲ್ಲಿ ಮಹಿಳೆಯರಿಗೆ ಹಣ ಹೋಗಿಲ್ಲ ಅಂತ ಅಲ್ಲ, ನಮ್ಮ ಕನ್ನಡಿಗ ಮಹಿಳೆಯರಿಗೆ ಹೋಗಿದೆ. ಆದ್ರೆ ಕೆಲವರು ಅನಧಿಕೃತವಾಗಿ ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ ಎಸ್ ಕನ್ನಡಿಗ ಹೆಣ್ಮಕ್ಳಿಗೆ ಹೋಗಿದೆ. ನಾವು ಬಿಜೆಪಿ ರೀತಿ 40% ಕಮಿಷನ್ ತಿಂದು ಜೋಬಲ್ ಹಾಕೊಂಡು ಹೋಗ್ಲಿಲ್ಲ. ಬಿಜೆಪಿ 40% ಕಮಿಷನ್ ತಿಂದು ಹೋಗಿಲ್ಲ. ನಾವು ನಮ್ಮ ಮುಂದೆ ಅವ್ರು ಇಷ್ಟು ಅವರ ವಾದ ಇಷ್ಟು ಏನ್ ಹೇಳ್ತಾರೆ ಅದಕ್ಕೆ ಕಳಪೆ ಮಟ್ಟ ಕೇಳಿಸ್ಕೊಳ್ಳಿ. ನಿಮ್ದು ಮುಗೀತು ಸರ್, ನಾನು ಬಿಟ್ಟೆ. ನಿಮಗೆ ಅಲ್ಲ ರೀ, ನಿಮ್ಮ ಗಂಡಂದು ಆಧಾರ್ ಕಾರ್ಡು ಇದಕ್ಕೆ ಅಟ್ಯಾಚ್ ಮಾಡಿ ನಿಮ್ಮ ಗಂಡ ಟ್ಯಾಕ್ಸ್ ಪೇಯರ್ಸ ಎಲ್ಲ ಮೋದಿ ಸರ್ಕಾರ ನಿಮಗೆ ಇವ್ರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ, ಇವ್ರು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, ಇವ್ರ ಗಂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಇವ್ರ ಗಂಡ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತ ಮೋದಿ ಸರ್ಕಾರನೇ ನಿಮ್ಗೆಲ್ಲ ಅಂಕಿ ಅಂಶ ಕೊಡಬೇಕು ಅಂದ್ರೆ ರಾಜ್ಯ ಸರ್ಕಾರ ಮೇಂಟೈನ್ ಮಾಡೋದಿಲ್ಲ. ನಿಮ್ದು ಯಾವ ಇವತ್ತು ಡಿಬೇಟ್ ಅಲ್ಲಿ ಒಂದು ಸಕಾರಣವೂ ಇಲ್ಲ. ಕೇಂದ್ರ ಸರ್ಕಾರ 3 ತಿಂಗಳ ಹಿಂದೆ 9.8 ಲಕ್ಷ BPL ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತು. ಯಾಕೆ ಮಾಡ್ತು? 3 ವರ್ಷದಲ್ಲಿ ಯಾಕೆ ಮಾಡಲಿಲ್ಲ ಅದನ್ನ? 9.8 ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತು. ಕತ್ತೆ ಬಿದ್ದು ಸಾಯ್ತಿದೆ. ಮಾತಾಡಿ. 9 ವರ್ಷ ಏನ್ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ?